ಕೊಪ್ಪಳ ನಗರದ ಪಾನಗಂಟಿ ಕಲ್ಯಾಣ ಮಂಟಪ ಸಭಾಭವನದಲ್ಲಿ ವಾಸವಿ ಕ್ಲಬ್, ಪಾನಗಂಟಿ ಫೌಂಡೇಶನ್, ಹಿಂದೂ ಸೇವಾ ಪ್ರತಿಷ್ಠಾನ ಭಾಗ್ಯನಗರ್ ಕೊಪ್ಪಳ ಇವರುಗಳ ಸಹಯೋಗದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ವಿಶೇಷ ಮಾಹಿತಿ ಮತ್ತು ಮನೆಮದ್ದು ಸಲಹಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯ್ಕ್ ಹಾಗೂ ಗಣ್ಯರು ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿ, ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಕೈಯಲ್ಲಿದೆ. ಹಿತಮಿತ ಆಹಾರ ಸೇವನೆ ಹಾಗೂ ನಿತ್ಯ ಯೋಗದಿಂದ ರೋಗ ಮುಕ್ತರಾಗೋಣ, ಆರೋಗ್ಯವಂತ ಸಮಾಜ ನಿರ್ಮಿಸುವಲ್ಲಿ ಶ್ರಮಿಸೋಣ ಎಂದು ಹೇಮಲತಾ ನಾಯ್ಕ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಖ್ಯಾತ ಪಾರಂಪರಿಕ ವೈದ್ಯರಾದ ಡಾಕ್ಟರ್ ಹನುಮಂತ ಮಳಲಿ ಮಾತನಾಡಿ, ನಾವೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಮಾರು ಹೋಗಿ ಅನಾರೋಗ್ಯಕ್ಕೆ ಬಲಿಯಾಗುತ್ತಿದ್ದೇವೆ. ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಮನೆಮದ್ದು ಔಷಧಿಗಳಿಂದಲೇ ಗುಣಪಡಿಸಿಕೊಳ್ಳಬಹುದು. ಯೋಗ, ಧ್ಯಾನ, ಸಮಯಕ್ಕೆ ಸರಿಯಾದ ಊಟದ ಕ್ರಮದಿಂದ ಹಣ ಮತ್ತು ಆರೋಗ್ಯವನ್ನ ಉಳಿಸಿಕೊಳ್ಳಬಹುದು. ನಮ್ಮ ಹಿರಿಯರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಸಂಸ್ಕೃತಿ ಸಂಪ್ರದಾಯದ ಉಳಿವಿಗಾಗಿ ನಾವೆಲ್ಲರೂ ಬದ್ಧರಾಗೋಣ. ಸ್ವದೇಶಿ ವಸ್ತುಗಳ ಬಳಕೆಯಿಂದ ಆರೋಗ್ಯವನ್ನ ವೃದ್ಧಿಗೊಳಿಸೋಣ ಎಂದು ಸುದೀರ್ಘವಾದ ಆರೋಗ್ಯ ಸಲಹೆ ಮತ್ತು ಮನೆಮದ್ದು ತಯಾರಿಕೆಯ ಕ್ರಮದ ಬಗ್ಗೆ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಪ್ರಭು ನಾಗಲಾಪುರ್ ಮಾತನಾಡಿ ಆರೋಗ್ಯ ಸಲಹೆ ನೀಡಿದರು. ಸಮಾಜ ಸೇವಕರು ವಾಸವಿ ಕ್ಲಬ್ ಅಧ್ಯಕ್ಷರಾದ ಶಾರದಾ ಪಾನಗಂಟಿ ಮಾತನಾಡಿ, ನಾವೆಲ್ಲರೂ ವೈದ್ಯರ ಸಲಹೆಯನ್ನ ಪಡೆದು ಆರೋಗ್ಯ ಕ್ರಮವನ್ನ ತಯಾರಿಸಿಕೊಂಡು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಎಂದು ತಿಳಿಸಿದರು. ಕ್ಯಾನ್ಸರ್ ರೋಗ ಹಾಗೂ ಇತರ ರೋಗಗಳಿಗೆ ಮನೆಮದ್ದು ಕುರಿತಾದ ಮಾಹಿತಿ ನೀಡಿ ಸಂವಾದ ಕಾರ್ಯಕ್ರಮವನ್ನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭೀಮರಾವ್ ದೇಶಪಾಂಡೆ, ಗಿರೀಶ್ ಪಾನ್ಗಂಟಿ, ರೇಣುಕಾ ಹುರುಳಿ ಹಾಗೂ ವಿವಿಧ ಜಿಲ್ಲೆಯ ಶಿಬಿರಾರ್ಥಿಗಳು, ಸೇವಾರ್ಥಿಗಳು ಉಪಸ್ಥಿತಿ ಇದ್ದರು. ಲಕ್ಷ್ಮೀ ಪಾನಗಂಟಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.